ಬಿಹಾರ ಮತಪಟ್ಟಿ ಅವಾಂತರದ ಬಳಿಕ ಆಯೋಗ ಈಗ ಎಚ್ಚೆತ್ತುಕೊಂಡಿದೆ. ದೇಶಾದ್ಯಂತ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಜ್ಜಾಗಿದೆ. ಈಗ ನೋಡಿ, ಬಿಹಾರದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಹಾಗಾಗಿ ಅಲ್ಲಿನ ಒಂದು ಚುನಾವಣಾ ಆಯೋಗ ಏನಿದೆ, ಸರ್ಕಾರ ಏನಿದೆ, ಮತದಾರರ ಪರಿಷ್ಕರಣೆ ಅಂದರೆ ಆ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು, ವಿಶೇಷವಾಗಿ ಇದನ್ನು ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಯಿತು. ಭಾಳ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸುಪ್ರೀಂ ಕೋರ್ಟು ಸಾಕಷ್ಟು ಪ್ರಶ್ನೆಗಳನ್ನು ಚುನಾವಣಾ ಆಯೋಗಕ್ಕೆ ಕೇಳಿತ್ತು. ಯಾಕಂದರೆ ನೋಡಿ, ಆಧಾರ್ ಕಾರ್ಡು ಅವರು ಪರಿಗಣಿಸ್ತಾ ಇಲ್ಲ, ಜೊತೆಗೆ ನರೇಗಾ ಕಾರ್ಡ್ ಆಗಿರ್ಬೋದು, ಜೊತೆಗೆ BPL ಕಾರ್ಡ್, ಅದ್ಯಾವುದನ್ನು ಕೂಡ ಕನ್ಸಿಡರ್ ಮಾಡ್ತಿಲ್ಲ ಅಂಥೇಳಿ ಯಾಕೆ ಅಂಥೇಳಿ ಪ್ರಶ್ನೆಯನ್ನು ಮಾಡಿತ್ತು ಸುಪ್ರೀಂ ಕೋರ್ಟು. ಅದಕ್ಕೆ ಉತ್ತರವನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿತ್ತು. ಜುಲೈ 28ರಂದು ಸುಪ್ರೀಂ ಕೋರ್ಟ್ ತೀರ್ಪು ಬಳಿಕ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಬಹುತೇಕ ಆಗಸ್ಟ್ 1ರಿಂದಲೇ ಸಮಗ್ರ ಪರಿಷ್ಕರಣೆ ಆರಂಭ ಆಗುತ್ತೆ. ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ವಿಶೇಷ ಸಮಗ್ರ ಪರಿಷ್ಕರಣೆ ಆದರೆ ಅಕ್ರಮಗಳು ಬೆಳಕಿಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಕೇವಲ ಬಿಹಾರ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಈ ರೀತಿಯ ವಿಶೇಷ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬಂದಿದೆ. ಅಂದರೆ ಅಕ್ರಮಗಳನ್ನು ತಡಿಬೋದು ಅಂತ. ಈಗ ಸುಮ್ಮನೆ ಫೇಕ್ ಐಡಿಗಳನ್ನ ಇಟ್ಕೊಂಡು ಓಟ್ ಚಲಾಯಿಸುವಂಥವ್ರು, ಅಥವಾ ಡಬಲ್ ಅಥವಾ ಸತ್ತವ್ರ ಹೆಸರು ಮೇಲೆ ಓಟ್ ಹಾಕುವಂಥವ್ರು, ಅಥವಾ ಚುನಾವಣೆಯಲ್ಲಿ ಅಕ್ರಮಗಳು ನಡೀತಾ ಇರುತ್ತೆ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಒಂದು ಪ್ಲ್ಯಾನ್ ಇದರ ಹಿಂದೆ ಇದೆ. ಬಿಹಾರದಲ್ಲಿ ನಾವು ನೋಡ್ತಾ ಇದ್ವಿ, ಎಷ್ಟೋ ಅಕ್ರಮಗಳು ಹೊರಗಡೆ ಬಂದಿದ್ದಾವೆ, ಎಷ್ಟು ಜನ ಸತ್ತು ಹೋಗಿದ್ರು, ಆದರೂ ಕೂಡ ಅವ್ರ ಹೆಸರು ವೋಟರ್ ಲಿಸ್ಟಲ್ಲಿ ಇದ್ದು ಕಂಡು ಬಂದಿದೆ. ಅದಕ್ಕೆಲ್ಲದಕ್ಕೂ ಕೂಡ ಈಗ ಕಡಿವಾಣವನ್ನು ಹಾಕಬಹುದು. ನೋಡಿ, ಈಗ ಕೇರಳ ಜೊತೆಗೆ ತಮಿಳುನಾಡು 2026ರಲ್ಲಿ ಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ಅಲ್ಲೂ ಇದು ಬೇಗ ಶುರುವಾಗುತ್ತೆ.